ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಹೊಸ ವೀಡಿಯೋಗೆ ಸುಸ್ವಾಗತ. ಟ್ರ್ಯಾಕ್ಟರ್ ಲವರ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇನ್ನು ಮುಂದೆ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ. ಇವತ್ತು ಕೂಡ ಟ್ರ್ಯಾಕ್ಟರ್ ಪವರ್ ಚೆಕ್ ಮಾಡೋಣ. ನೋಡ್ತಾ ಇರ್ಬೋದು ಹಿಂದ್ಗಡೆ ಬ್ಲರ್ ಆಗಿದೆ, ಆದರೂ ಸೊ ನೋಡ್ತಾ ಇದ್ದಾರಲ್ಲ ಟ್ರ್ಯಾಕ್ಟ್ರಿಗೆ ಕಾಣಿಸ್ತಾ ಇದೆನಾ, ಲೋಡ್ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾವೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈಗಾಗಲೇ ಟ್ರ್ಯಾಕ್ಟರ್ಗಳು ಲೋಡ್ ಆಗ್ತಾ ಇದ್ದಾವೆ. ಇದು ಮುಗಿದ ಮೇಲೆ ಒಳ್ಳೆ ವೀಲಿಂಗ್ ಐತೆ, ಪವರ್ ಎಲ್ಲ ಈಗ ಚೆಕ್ ಮಾಡೋದು. ಸೊ ನೋಡ್ತಾ ಇದ್ದೀರಲ್ಲ, ಸ್ವರಾಜ್ ಗಾಡಿ ಲೋಡ್ ಆಗ್ತಿದೆ. ಆ್ಯಂಡ್ ಜಾಂಡೀರ್ ಗಾಡಿ ಕೂಡ ಲೋಡ್ ಆಗಿ ನಿಂತಿದೆ. 45 HP ಜಾಂಡೀರು 5045D ಹಾಗೂ ಫರ್ಮ್ ಟ್ರ್ಯಾಕ್ ಚಾಂಪಿಯನ್ನು 42 HP ಇದು ಕೂಡ ಲೋಡಾಗಿ ನಿಂತೈತೆ. ಆ್ಯಂಡ್ ಮಹೀಂದ್ರ ಭೂಮಿಪುತ್ರ ನೋಡ್ತಾ ಇರ್ಬೋದು 275D ಇದು 39 HP ಅಂತ ಹೇಳಿದ್ರು ಅಣ್ಣವರು, ಇದು ಕೂಡ ಲೋಡಾಗಿ ನಿಂತೈತೆ. ಆ್ಯಂಡ್ ಸ್ವರಾಜ್ 735 FEE ಇದು 36 HP ಅಂತೆ. ಆದರೂ ಕೂಡ ಇದರಲ್ಲಿರೋಂಥ ಪವರ್ ಮಾತ್ರ ಬೆಂಕಿ ಗುರು. 36 HP ಇದ್ರೂ ಕೂಡ ಪವರ್ ಏನು ಕಮ್ಮಿ ಇಲ್ಲ. ಇದು ಕೂಡ ಲೋಡಾಗಿ ನಿಂತೈತೆ. ಗ್ರಾವಿಲ್ ಇದು ನೋಡ್ತಾ ಇರ್ಬೋದು, ಕಲ್ಲು ಎಲ್ಲ ಐತೆ, ಹಂಗಾಗಿ ಸ್ವಲ್ಪ ವೆಯ್ಟ್ ಬರುತ್ತೆ. ಸೊ ತುಂಬ ಜನ ಹೇಳ್ಬೋದು ಗಾಡಿ ಡ್ರೈವರ್ ಮೇಲೆ ಡಿಪೆಂಡು ಅಂತ. ಡ್ರೈವರ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಆದರೆ ಗಾಡಿ ಪವರ್ ಕೂಡ ತುಂಬ ಇಂಪಾರ್ಟೆಂಟು. ಗಾಡಿಗೆ ಪವರ್ ಇದ್ದರೆ ಮಾತ್ರ ಡ್ರೈವರಿಗೆ ಒಂದು ಇದು ಹೊಡೆಯೋಕ್ಕೆ ಒಂದು ಮಜಾ ಸಿಗೋದು. ಇಲ್ಲಾಂದರೆ ಗಾಡಿಗೆ ಪವರ್ ಇಲ್ಲ ಅಂದರೆ ಏನು ಮಾಡ್ತಾರೆ ಡ್ರೈವರ್ಗಳು. ಸೊ ನೋಡ್ತಾ ಇದ್ದಾರಲ್ಲ, ಎಲ್ಲ ಗಾಡಿಗಳು ಕೂಡ ಲೋಡಾಗಿ ನಿಂತಿದ್ದಾವೆ. ನೆಕ್ಸ್ಟ್ ಈಗ ಗಾಡಿ ಹೊಡೆ ಮಾಡ್ತೀನಿ. ಹೋಗ್ಲಾ ಜೋರಾಗಿ ಹೋಗ್ಲೇ ಅಮುಕ್ಲ ಆಕ್ಸಿಲೇಟ್ರು ಇದಳಲ್ಲ ಸೊ ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ ಲೋಡ್ ಮಾಡಿಕೊಂಡು. ಮಹೀಂದ್ರ ಗಾಡಿ ಐತೆ, ಸ್ವರಾಜ್ ಕೂಡ ಲೋಡ್ ಮಾಡಿ ನಿಂತ್ಕೊಂಡ್ಬಿಟ್ಟೈತೆ. ಇನ್ನು ಜಾಂಡೀರ್ ಬರ್ತೈತೆ ನೋಡ್ರಿ. ನಿಮ್ಮ ಫೇವ್ರೇಟ್ ಟ್ರ್ಯಾಕ್ಟರ್ ಯಾವುದು ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ಜಾಂಡೀರ್ ಇದೆ ಅಲ್ಲಿ ದೂರದಲ್ಲಿ. ನೋಡ್ತಾ ಇರಲ್ಲ ಮಹೀಂದ್ರ 275 TU XP ಪ್ಲಸ್. ಸೊ ನೋಡ್ತಾ ಇದಾರಲ್ಲ ಭೂಮಿಪುತ್ರ, ಮಹೀಂದ್ರ ಬ್ರ್ಯಾಂಡ್ನಲ್ಲಿ ಭೂಮಿಪುತ್ರ. ಸೊ ಓನರ್ಶಿಪ್ ಕೇಳೋಣ ಯಾವ ರೀತಿ ಗಾಡಿ ಅಂತ. ಇಟ್ಟಣ ಮಹೀಂದ್ರ ಗಾಡಿ ಹೆಂಗಣ ಇದು? ಎಳಿತತ ಪವರ್ ಹೆಂಗೆ? ಸ್ನೇಹಿತರ ನೋಡ್ತಾ ಇರ್ಬೋದು ಸ್ವರಾಜ್ 735 FE ಗಾಡಿ ಓನರ್ಶಿಪ್ ಕೇಳೋಣ. ಏನಕ್ಕಪ್ಪ ಅಂದರೆ ಬೇರೆ ಬ್ರ್ಯಾಂಡ್ಗೂ ಸ್ವರಾಜ್ ಬ್ರ್ಯಾಂಡ್ಗೂ ಒಂದು ಸ್ವಲ್ಪ ಏನು ವ್ಯತ್ಯಾಸ. ನಮ್ಮ ಇಂಡಿಯನ್ ಬ್ರ್ಯಾಂಡ್ ಇದು. ರಮಣ, ಸ್ವರಾಜ್ ಬ್ರ್ಯಾಂಡ್ನ ಏನಕ್ಕೆ ತಗೊಂಡಿದ್ದಣ್ಣ? ಸ್ವರಾಜ್ ಗಾಡಿನ ಏನಕ್ಕೆ ತಗೊಂಡಿದ್ದು? ಎಂತ ಇದ್ರಾಗಾದ್ರೂ ಕೆಲಸ ಮಾಡ್ಬೋದು. ಆಮೇಲೆ ನಮ್ಮ ಬೇರೆಯವ್ರಿಗೆ ಗೊತ್ತಿಲ್ಲ, ನಮ್ಮ ಗಾಡಿ ಒಳ್ಳೆ ಮೈಲೇಜ್ ಬರ್ತೈತಿ. ನೀನ್ ಎಲ್ಲಿ ಗುಡ್ಡದಾಗ ತಗೊಂಡ್ ಹೋಗ್ತೀನಿ ಅಂತ ತರ್ತೀನಿ ಅನ್ನೋ ಧೈರ್ಯ ಇರ್ತೈತಿ. ಬೇರೆ ಗಾಡಿಗೆ ಅಂತ ಆಗ್ಲಿ ಏನಾಗ್ಲಿ ಯಾವ ಗಾಡಿಗೆ ಬಿಟ್ಕೊಡಲ್ಲ, ಸುಮ್ ನುಗ್ತಿರ್ತಾವ ಮುಂದಂಗೆ. ಒಳ್ಳೆ ಪವರ್ ಐತೆ. ಡ್ರೈವರ್ ಮುಖ ತಂಬಿರ್ಬೇಕು. FE ಚೆನ್ನಾಗ XT ಚೆನ್ನಾಗ? ಅದು ಅವ್ರವ್ರಿಗೆ ಲೈಕ್. FEE ಚಂದ, ಮೈಲೇಜ್ ಚೆನ್ನಾಗಿರ್ತದೆ, ಪವರ್ ಚೆನ್ನಾಗಿ ಪವರ್ ಹಂಗೆ ಇರ್ತದೆ. ಮೈಲೇಜ್ ಕೊಡ್ತವೆ XT-ಗಿಂತ FE ಮೈಲೇಜ್. ಸರಿ ಅಣ್ಣ, ಈಗ ಫರ್ಮ್ ಟ್ರ್ಯಾಕ್ ಓನರ್ಶಿಪ್ ನ ಕೇಳೋಣ. ಇಲ್ಲೇ ಫರ್ಮ್ ಟ್ರ್ಯಾಕ್ ಓನರ್ ಇದಾರೆ ನೋಡಿ. ಕೃಷ್ಣ ನಿಂತ್ಕೊಳ್ರಿ, ಹಂಗಚೂರು ಹಿಂದಕ್ಕೆ ಹೋಗ್ರಿ. ನಿಮ್ ಗಾಡಿ ಬಗ್ಗೆ ತಿಳಿಸ್ಕೊಡ್ರಿ, ಹೆಂಗೆ ನಿಮ್ ಗಾಡಿ? ಡಾನು ಫರ್ಮ್ ಟ್ರ್ಯಾಕ್ ಚಾಂಪಿಯನ್. ಏನಕ್ಕಣ ಇದೇ ಗಾಡಿ ತಗೊಂಡಿದ್ದು? ಮೈಲೇಜ್ ಎಲ್ಲ ಚೆನ್ನಾಗೈತೆ. ಎಷ್ಟು HP ಬರ್ತಾನ ಇದು? ಅಂದ್ರೆ ಎಂತ ಲೋಡ್ ಇದ್ರು ಕೂಡ ಎಳೆ ಅಂತ ತಾಕದೈತಿ. ಸರ್ವಿಸು ಪರವಾಗಿಲ್ಲ, ಸರ್ವಿಸ್ ಆಕತಿ, ನಾವೇ ಸರ್ವಿಸ್ ಮಾಡ್ಕೊಂತೀವಿ. ಮೆಕ್ಯಾನಿಕ್ ಬೇಡ, ಸ್ವಲ್ಪ ತಿಳ್ಕೊಂಡಿದ್ರೆ ಸಾಕು ಗಾಡಿ ಬಗ್ಗೆ. ನಾವೇ ಮಾಡ್ಕೋಬಹುದು. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಫರ್ಮ್ ಟ್ರ್ಯಾಕ್ 42 ಅಂತ ಐತೆ. ಅಂದ್ರೆ 44 HP, 42 HP ಬರುತ್ತೆ ಇದು. 40 HP ಗಾಡಿ. ಸೊ ನೋಡ್ತಾ ಇದಾರಲ್ಲ,
ಹಾಂ ಬೆಂಕಿ ಗಾಡಿ ಹ್ಞೂ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಅದ್ರಾಗಲ್ಲ ಏನು ಇದನ್ನ ಮುಂದೆ ಬಿಡ್ಕೊಂಡ್ ದಾರಿ ಮಾಡ್ಕೊಂತ ಹೋದ್ರೆ ಅವೆಲ್ಲ ಹಿಂದೆ ಬರೋದು. ಹಾಂ ಅಂದರೆ ಗಾಡಿ ಆರೋದಿಲ್ಲ ಅಲ್ಲಣ್ಣ. ಗಾಡಿ ಆರೋದಿಲ್ಲ. A few moments later. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಹೊಡೆಯೋದ್ರ ಮೇಲೆ ಡಿಪೆಂಡ್ ಅಟಯ್ಯ, ಹ್ಮ್. ಹೊಡೆಯೋದ್ರ ಮೇಲೆ ಡಿಪೆಂಡ್. ಹಾಂ ಗಾಡಿ ಎದ್ದಾಳೋದಿಲ್ಲ ಏನಿಲ್ಲ, ದವ್ವು ಆಗೈತೆ ಗಾಡಿ ಮತ್ತೆ ಎಂತ ಡ್ರೈವರ್ ಆದ್ರೂ ಹೊಡಿಬೋದು. ಹ್ಞೂ ಗಾಡಿ ಯಾಕೆಂದ್ರೆ ಎದ್ದಾಳಲ್ಲ ನೋಡು, ಹ್ಞೂ ಎಲ್ಲ ಬಿಟ್ಟು ಎದ್ದಾಳಕ್ ಬಿಡಲ್ಲ ಅದು. ಹ್ಞೂ ಸ್ಟೈಲ್ ಆರಾಮ ಸುಮ್ಮನೆ ಹೋಗತ್ತಂಗ ರೋಡ್ನ ಬಿಟ್ರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು. ಆರೋದೇ ಇಲ್ಲ ಅದು. ಸೊ ನೋಡ್ತಾ ಇರ್ಬೋದು ಟಾಟಾ ಇಟಾಚಿನ ಲೋಡ್ ಮಾಡ್ತಾವ್ರೆ ಟ್ರೈಲರಿಗೆ. ಹ್ಞೂ ನ್ಯೂ ಒಲ್ಯಾಂಡ್ ಪವರ್ ನೋಡ್ರಿ, ಭಯಂಕರ ಐತೆ ಗಾಡಿ. ನ್ಯೂ ಒಲ್ಯಾಂಡ್ UK ಬ್ರ್ಯಾಂಡ್. ಫಾರಮ್ ಟ್ರ್ಯಾಕ್ ಬರ್ತೈತೆ ನೋಡ್ರಿ, ಚಾಂಪಿಯನ್ನು. ಅದರ ಹಿಂದ್ಗಡೆ ಎಲ್ಲ ಗಾಡಿಗಳು ಕೂಡ ಬರ್ತಾ ಇದ್ದಾವೆ. ಗುಡೆ ಯಾವ ರೀತಿ ಬರ್ತಿದೆ ಅಂತ ನಮಗೆ ಕಮೆಂಟ್ ಮಾಡಿ. ಚಾಂಪಿಯನ ಕೈಯನ್ನು 735 FP. ಈ ಮಹೀಂದ್ರದಾಗೆ ಸರ್ಪಂಚ್ ಬಾಡಿ ಅಷ್ಟೇ ಅಲ್ಲ, ಒಳ್ಳೆ ಪಿಕಪ್. ಇದು ಭೂಮಿಪುತ್ರ ಐತಲ್ಲ, ಇದು ಏನಪ್ಪಾ ಅಂದ್ರೆ ವೈಟಿಂಗು ಬರೇ ಮುಂದೆ ಕೊಟ್ಟಿಲ್ಲ, ವೈಟಿಂಗ್ ಅವನು ಮುಂದೆ ಕೊಟ್ಟಿದ್ದಾನೆ ವೈಟಿಂಗ್. ಆರಾಡ್ತಲ್ಲ, ಯಾವ್ಯಾವ ಗೆಲ್ತವೆ ಯಾವ್ಯಾವ ಕೇಳ್ತಾನೆ. ಏನ್ ಜಾಗೆ ಇವತ್ತು ನೋಡೋಣ, ಇವತ್ತು ನೋಡೋಣ ಇವತ್ತು ಅದ್ರಾಗ ನೋಡೇ ಬಿಡೋಣ. ಫಾರ್ಮಟೆಕ್ ಐತೆ, ಸ್ವರಾಜ್ ಐತೆ, ಭೂಮಿಪುತ್ರ ಮಹೇಂದ್ರ ಐತೆ, ಜಾಂಡಿಯರ್ ಇದೆ, ಸ್ವರಾಜು ಇದೆ. ಸರಿನಾ? ಗಾಡಿ ಇವತ್ತು ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಸ್ವರಾಜು 735 XT ಬರ್ತೈತೆ ನೋಡ್ರಿ. ಯಾಕೆಂದರೆ ಗುಂಡಿ ಇರೋದ್ರಿಂದ ಗಾಡಿಗಳು ಸಿಕ್ಕಂತವೆ ಮತ್ತು ಹಂಗೆ ಕಟ್ಟಿದೆ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಯಾವ್ಯಾವ ಗಾಡಿಗಳಿದಾವೆ ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ನೋಡ್ರಿ. ಫಾರಮ್ ಟ್ರ್ಯಾಕು ನೋಡ್ಕೊಂಬಿಡಿ. ಫಾರಮ್ ಟ್ರ್ಯಾಕ್ ಇದು 42 HP ಚಾಂಪಿಯನ್ ಟ್ರ್ಯಾಕ್ಟರು, ಹೆವಿ ಗಾಡಿಗಳು. ಗಾಡಿ ಮಾತ್ರ ಆರೋದಿಲ್ಲ. ಅದನ್ನು ಬಿಟ್ಟರೆ ಸ್ವರಾಜು 735 FE ಇವೇನು ಕಮ್ಮಿ ಅಲ್ಲ, ಬಡವರು ಬಾದಾಮಿ ಅಂತ ಹೇಳ್ತಾರಲ್ಲ ಆ ಥರ ಗಾಡಿ ಇದು. ಮೈಲೇಜಿಗೂ ಸೈ, ಪವರಿಗೂ ಸೈ, ಎಲ್ಲದಕ್ಕೂ ಸೈ. ಗಾಡಿ ಮಾತ್ರ ಬೆಂಕಿ ಗಾಡಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಮಹೀಂದ್ರ ಭೂಮಿಪುತ್ರ. ಇದು 39 HP ಟ್ರ್ಯಾಕ್ಟರು, 275D XP+ ಅಂತ. ಅದನ್ನು ಬಿಟ್ಟರೆ ಹೆವಿ ಗಾಡಿ ಐತೆ ನೋಡ್ರಿ, ಜಾಂಡೀರ್ ಬ್ರ್ಯಾಂಡ್. ಅಂದರೆ ಇದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಲ್ಲ, ಬೇರೆ ದೇಶದ್ದು, ಗ್ರೀನ್ ಡೀರ್ ಅಂತ. ಇದು 45 HP ಟ್ರ್ಯಾಕ್ಟರು. ಅದನ್ನು ಬಿಟ್ಟರೆ ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಐತೆ ನೋಡ್ರಿ, 42 HP ಬೆಂಕಿ ಸ್ವರಾಜ್ 735 XT ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, FE ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಕಮೆಂಟ್ ಮಾಡಿರಿ. ಸ್ವರಾಜ್ 735 XT ಇಷ್ಟನಾ, FE ಇಷ್ಟನಾ, ಯಾವ್ದು ಇಷ್ಟ ಕಮೆಂಟ್ ಮಾಡಿರಿ.
ಒಳ್ಳೆ ಸಿಕ್ಕಂತು. ಡ್ರೈವರ್ ಚೇಂಜ್. ಏನಣ್ಣ ಕೃಷ್ಣಣ್ಣ ಅಂದಿದ್ದು ಸರಿ ಇಲ್ಲ ಇವತ್ತು. ಕೃಷ್ಣಣ್ಣ ನಿಂದಿದ್ದು ಸರಿ ಇಲ್ಲ ಬಣ್ಣ ಇವತ್ತು. ಯಾಕ ಸ್ಪೀಡ ಬಂದ್ಬಿಟ್ಟಾರ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಕೃಷ್ಣಣ್ಣ ಅಲ್ಲ ಪೋಸ್ಟ್ ಮಾಡಿ ಅವು ನಿನ್ನೆ ಅಲ್ಲ ಮೊನ್ನೆ ಮಾಡ್ದವು. ಇಲ್ಲ ಇವತ್ತು ಮಾಡ್ತೀನಿ. ನಿನ್ನೆ ಮ್ಯಾಚ್ ಇತ್ತಲ್ಲ ಹಂಗಾಗಿ ಮಾಡಿಲ್ಲ. ನಿನ್ನೆ ಮಳೆ ಬಂದು ಬೆಂಕಿ ಹೊಡ್ತಾ ಜೋಗಿ.